ನೀನೇ ಹೋಗಿ ಅಡುಗೆ ಅವಳ ಹತ್ರ ಕ್ಷಮೆ ಕೇಳಿ ಮನೆ ಕರ್ಕೊಂಡ್ ಬಾ, ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಣ. ಹೇಗಮ್ಮ? ರೇವತಿ ಆಂಟಿನ ಆಚೆ ಕಳಿಸಿದ್ದು ಅಡಿಗೆಯೊಳಲ್ಲ, ಭವಾನಿ ದೊಡ್ಡಮ್ಮ ಅಂತ ನಿಜ ಹೇಳಿದೆ. ಮಿತಿಲಾಗೆ ಅಮ್ಮಮ್ಮಗೆ ಹೇಗೆ ಕನ್ವಿನ್ಸ್ ಮಾಡೋದು? ನೋಡಪ್ಪ, ನನ್ನ ತಡಿಬೇಡಿ. ವಿರಾಜ್, ಅಡಿಗೆವಳು ಮಾಡಿರೋ ತಪ್ಪನ್ನೇ ಕ್ಷಮಿಸದೇ ಇರೋ ಮಿಥಿಲಾ ತನ್ನ ಅತ್ತೆನೇ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಸಹಿಸ್ಕೋತಾಳೇನೋ? ನಾನಂದ್ರೆ ನಿಮ್ಗಷ್ಟು ಪ್ರೀತಿನ ಅತ್ತೆ? ಇವತ್ತು ಗೊತ್ತಾಗತ್ತೆ. ಅಯ್ಯೋ ಸಾರ್, ಇದು ನನಗಲ್ಲ, ಮತ್ತೆ ಯಾರಿಗೆ? ನನ್ ಕುಕ್ ತಂಗಿದು. ಅವಳು ಬಂದಿದ್ದಾಳ. ವಿರಾಜ್, ಏನಾಯ್ತು ನಿಂಗೆ? ಎಲ್ಲಿಗೆ ಹೋಗ್ತಾ ಇದೀಯಾ? ಲೋ ವಿರಾಜ್, ವಿರಾಜ್, ಏನಾಯ್ತು ನಿಂಗೆ? ತಲೆ ಎಲ್ಲ ಕೆಟ್ಟು ಹೋಗ್ತಿದೆ ಅವಿ. ಅವಳು ನಿಜವಾಗ್ಲೂ ನಮ್ಮನೆ ಅಡುಗೆಯವಳ? ಹ್ಞೂ ಕಣಪ್ಪ, ನಿಮ್ಮನೆ ಅಡುಗೆ ಅವಳು. ನಿನಗೆ ಗೊತ್ತಿಲ್ವಾ? ನನ್ನನ್ನು ಏನು ಅಂತ ಕೇಳ್ತಾ ಇದೆಯಾ? ಗೊತ್ತಿದ್ರೆ ನಾನ್ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೆ ಅವಳು ಹುಡುಕೋಕ್ಕೆ? ಏನು, ನೀನು ಅವಳನ್ನ ಹುಡುಕ್ತಿದ್ದ? ಯಾಕೆ? ಇದೇ ಸ್ಕೂಟಿ ಕಣ. ಮಿಸ್ ಮುಗುತಿ ಇಲ್ಲೇ ಇದ್ದಾಳೆ. ಏನಾಯ್ತು? ತೆಗೆದು ನೋಡೋ, ಗೊತ್ತಾಗುತ್ತೆ. ಅಂದ್ರೆ ಎಸ್, ಮಿಸ್ ಮೂಗುತಿ ಮನೆ ಅಡ್ರೆಸ್. ಹೇಗಿದ್ರು ಆ ಹುಡುಗಿ ಸ್ಕೂಟಿ ನಂಬರ್ ನಮ್ಮ ಹತ್ರ ಇದೆಯಲ್ಲ, RTO ಹತ್ರ ಮಾತಾಡಿ ಅವಳ ನಂಬರ್ ತೆಗಿಸ್ತೀನಿ. ಮಿಸ್ ಮೂಗುತಿ ನಂಬರ್ ಸಿಕ್ಕಾಯ್ತು. ವಿರಾಜ್, ನಿನ್ನೆ ಕೇಳ್ತಿರೋದು, ಅವಳನ್ನ ಯಾಕೆ ಹುಡುಕ್ತಿದ್ದೆ? ಯಾಕೋ ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಆಡ್ತಿದ್ಯಲ್ಲ, ಏನಾಯ್ತು? ಅವಿ, ನಮ್ಮನೆ ಅಡುಗೆಯವಳ ಹೆಸರೇನು? ಹೆಸರಾ? ಮಲ್ಲಿ. ನಿನ್ನ ಮಿಸ್ ಮೂಗುತಿನ ಬೇಗ ಮೀಟ್ ಮಾಡಿಸ್ಬೇಕು. ಮಿಸ್ ಮೂಗುತಿ ಅಲ್ಲ ಕಣ, ಮೂಗುತಿ ಮಲ್ಲಿ. ಅಂದ್ರೆ ಮಲ್ಲಿನೇ ಮಿಸ್ ಮೂಗುತಿ. ಅವಳಿಗೆ ನೀನ್ ವಿರಾಜ್ ಸಂಪತ್ ಅಂತ ಗೊತ್ತಾ? ಇಲ್ಲ ಕಣ, ನಾನು ಹೇಗೆ ಅವಳನ್ನ ನೋಡಿಲ್ವೋ ಅವಳು ನನ್ನ ನೋಡಿಲ್ಲ ಅನ್ಸತ್ತೆ. ಅವಳು ನನ್ನ ನೋಡಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ಬ್ರೇಕ್ ಆಗಿರೋದು. ಇವಾಗೇನು ಉಳಿಯುತ್ತೆ ಅಂತ ನಿಂಗೆ ಅನ್ಸುತ್ತಾ? ಅದ್ ಹೇಗ್ ನೀನು ನಿನ್ ಕ್ಲಾಸ್ ಅನ್ನ ಮರ್ತು ಗೂಡ್ಸ್ ಗಾಡಿಯಲ್ಲಿ ಓಡಾಡ್ದೆ? ಜೀವನದಲ್ಲಿ ಎಡವದ್ರೆ ನಾನು ಯಾವತ್ತೂ ಕ್ಷಮಿಸಲ್ಲ. ಆಲ್ರೆಡಿ ಒಬ್ರು ಈ ಮನೆ ಮರ್ಯಾದೆನ ಕಳ್ದಿದ್ದಾರೆ, ಇನ್ನೊಬ್ರು ಅದೇ ಹಾದಿ ಹಿಡಿಯಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿ ಯಾರು ಅಮ್ಮಂಗೆ ಮೈಯಲ್ಲಿ ಒಂದು ಭೂತ ಇದೆ, ಅದೇ ಸ್ಟೇಟಸ್ ಭೂತ. ನನ್ನ ಪ್ರೀತಿನ ಕೊಂದವರು ಅವರು. ಮಲ್ಲಿಗೆ ಶ್ರೀಮಂತರ ಸಂಬಂಧ ಬೇಡ. ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅರು ಅಮ್ಮಂಗೆ ಸ್ಟೇಟಸ್ ಕೆಳಗಡೆ ಇರೋ ಹುಡುಗಿ ಬೇಡ. ವಿರಾಜ್, ಇದೆಲ್ಲ ಮುಂದುವರಿಯಕ್ಕೆ ಚಾನ್ಸೇ ಇಲ್ಲ. ಇನ್ನು ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಡೋದೇ ಒಳ್ಳೇದು.